ಆನ್ಲೈನಲ್ಲಿ ಮಾಡ್ತೀವಿ, ಅದನ್ನು ನಾವು ಸತತವಾಗಿ ಮಾಡ್ತಾ ಇರ್ತೀವಿ. ಸೊ ಅದು ಆಂದೋಲನ ರೀತಿಯಲ್ಲಿಯೇ ಅದು ಸೈಲೆಂಟ್ ಆಗಿ ಆಗ್ತಾ ಇದೆ ಅಂತಲೇ ಹೇಳ್ಬೇಕು. ಮೇಡಮ್, ಈಗ ಮೇಡಮ್ ಸ್ಲಮ್ ಬೋರ್ಡಿಂದ ಈಗ ಸ್ಲಮ್ ಬೋರ್ಡಲ್ಲಿ ಒಂದು 800 ಮನೆಸೇನ ಕನ್ಸ್ಟ್ರಕ್ಷನ್ ಇದೆ ಮೇಡಮ್. ಅವ್ರು ಏನು ಮಾಡಿದ್ದಾರೆ ಅಂದರೆ ಫಲಾನುಭವಿಗಳು ಇರೋ ಮನೆಯೆಲ್ಲ ಡೆಮಲಿಷ್ ಮಾಡಿ ಬಾಡಿಗೆ ಮಾಡಿದ್ದಾರೆ. ಮಿನಿಮಮ್ 3 ಇಯರ್ಸ್ ಆಯಿತು ಮೇಡಮ್. ಅವರೆಲ್ಲ ಬಾಡಿಗೆ ಕಟ್ಟಿದ್ದಾರೆ. ಬಟ್ ಅವರಿಗೆ ಏನು ಅರ್ಹತೆಯವರಿಗೆ ಮನೆ ಸಿಗಬೇಕಾಗಿತ್ತು, ಸಿಕ್ಕಿಲ್ಲ. ಇದೇ ಸ್ಲಮ್ ಬೋರ್ಡ್ ಏನು ಕಟ್ತಾ ಇದ್ದಾರೆ, ಒಂದು 256 ಮನೆಗಳು ನಾನು ವಿಸಿಟ್ ಮಾಡಿದ್ದೀನಿ. ಇವತ್ತು ಕೂಡ ವಿಸಿಟ್ ಮಾಡಿದ್ದೀನಿ. 3 ತಿಂಗಳ ಹಿಂದೆ ಕೂಡ ವಿಸಿಟ್ ಮಾಡಿದ್ದೀನಿ. 3 ತಿಂಗಳ ಹಿಂದೆ ವಿಸಿಟ್ ಮಾಡುವಾಗ ಏನಿತ್ತಂದರೆ ಗ್ರೌಂಡ್ ಫ್ಲೋರ್ದು ಸೀಲಿಂಗ್ ಆಯಿತು. ಆಮೇಲೆ ಈಗ ರೂಫಿಂಗಿಂದ ಮತ್ತೆ ಅವರು ಇನ್ನೊಂದು ಲೇಯರ್ ಫಸ್ಟ್ ಫ್ಲೋರ್ಗೆ ಫೌಂಡೇಶನ್ ಹಾಕಿದ್ದಾರೆ. ನಾನು ಇವತ್ತು ಸ್ಲಮ್ ಬೋರ್ಡ್ ಅವರಿಗೆ ಮಾತಾಡಿದ್ದೆ. ಅವರು ಇಲ್ಲ ನಾವು ಮಾಡ್ತೀವಿ, ಬೇಗ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವ್ರ ಗಮನಕ್ಕೂ ತರ್ತೀನಿ ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸರ್ ಇಲ್ಲಿ ಚಿಕ್ಕನಾಯಕನಲ್ಲಿ ವಿಸಿಟ್ ಇದ್ದಾಗ ಕಡ್ಡಾಯವಾಗಿ ಅಲ್ಲಿನೂ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಸೊ ದಟ್ ಅಲ್ಲಿ ವಿಸಿಟ್ ಮಾಡಿದಾಗ ಇನ್ನೂ ಒಂದಷ್ಟು ಅದಕ್ಕೆ ಒಂದು ಬೇಗ ಸಿಗುತ್ತೆ ಅನ್ನೋದು. ಬಡವರು ಇದ್ದಾರೆ ಮೇಡಮ್ ಅವರೆಲ್ಲ. ಹೌದು, ಈಗ ದುಡಿಮೆಗೆ ಇಲ್ಲ, ಬಾಡಿಗೆ ಕಟ್ಟೋಕ್ಕೂ ಅವರಿಗೆ ಆಗ್ತಿಲ್ಲ. ಸರ್ಕಾರ ಮಟ್ಟದಲ್ಲಿ ಈಗ ಅಲ್ಲಿ ಯಾರಿಗೆ ಮಾತಾಡಿಸ್ಬೇಕು ಅದನ್ನು ನಾವು ಈಗ ಮಾತಾಡ್ತೀವಿ. ಮತ್ತು ಇಲ್ಲಿರುವ ಅಧಿಕಾರಿಗಳು ಕೂಡ ನಾನು ಹೇಳಿದ್ದೀನಿ, ಇನ್ನೂ ಒಂದು 10 ಡೇಸಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಎಲ್ಲ ತಾಲೂಕು ವಿಸಿಟ್ ಮಾಡ್ತಾರೆ ಅಂತ. ಸೊ ಬೇಗ ಮಾಡಿ. ಥ್ಯಾಂಕ್ ಯು.